ಈ ಊರಿಗೆ ಬರೋದು ಒಂದು ಬಸ್ ಬರುತ್ತೆ. ಅದ ಬರ್ಲ್ರಿ, ಒಂದ ಬರ್ಲಿ. ನೀವು ಒಬ್ರಿಗೊಂದು ನ್ಯಾಯ ಯಾಕೆ ಮಾಡ್ತೀರಿ? ನ್ಯಾಯ ಮಾಡಿಲ್ಲ. ನೀನ್ ಮಾರಕತ್ತೀನಿ. ಟಿಕೆಟ್ ಅಂತ ಹೇಳಿ ಟಿಕೆಟ್ ತೋರ್ಸಂದಿನ ನಾನು ಯಾಕೆ ಹೇಳದ್ನ? ಟಿಕೆಟ್ ತೋರ್ಸಂದಿ ನಾನು ತೋರ್ಸಲ್ಲ. ನಮಗೆ ತೋರ್ಸು 40 ರೂಪಾಯಿ ತಂದಿ, 40 ರೂಪಾಯಿ ಟಿಕೆಟ್ ತೋರ್ಸು. ನಂದು ಹಾಕಿಲ್ಲ, ಯಾರ್ದು ಹಾಕಿ ಬರ್ತಲ್ಲ. ಇವ್ರದಾದ್ರೆ ಟಿಕೆಟ್ ಇಂದ ಹಿಂಗ, ನಮ್ಮ ಚೀಟಿದಾದ್ರೆ ಹಂಗ. ಇದು ಮಾತಾಡ್ತಾರ ನೀ ಕಿರಿಕಿರಿ ನೋಡು. ನೀನು ಬಾಳ ಆಯ್ತು. 2ನೇ ಸಲ ಹೇಳಕತ್ತೀನಿ ನಿನಗ. ವೀಕ್ಷಕರೇ, ನೀವೇ ನೋಡಿ ಕಂಡಕ್ಟರ್ ಅವರ ರೀತಿ ಹೇಗಿದೆ ಎಂದು. ನಾವು ಕೇಳಿದ್ದ ಒಂದು ಪ್ರಶ್ನೆ, ನಮಗೆ ಲಗೇಜ್ ಟಿಕೆಟ್ ಕೊಟ್ಟಿರುವ ಟಿಕೆಟ್ ನಮಗೆ ತೋರಿಸಿ, ಟಿಕೆಟ್ ಅನ್ನ ತೋರಿಸಿ ಎಂದು ಕೇಳಿದ್ದ ತಕ್ಷಣ ಈ ಬಸ್ ಕಂಡಕ್ಟರ್ ವ್ಯಕ್ತಿ ಬಡ ರೈತನ ಮಗನೆಂದು ಮೈಕೈ ಮುಟ್ಟಿ ಮಾತನಾಡಿದ್ದಲ್ಲದೆ ನಮಗೆ ವಾರ್ನಿಂಗ್ ಮಾಡ್ತಾನೆ. ಹಾಗಾದ್ರೆ ಹೆದರಿ ಬಿಡ್ತಾರಾ ಎಂದು. ರೈತರ ಮಕ್ಕಳೇ ಇರಬಹುದು, ಆದ್ರೆ ಯಾವ ವ್ಯಕ್ತಿಗೂ ಎದುರುವಂತಹ ಅವಶ್ಯಕತೆ ಇಲ್ಲ. ಸ್ವಂತ ವೆಹಿಕಲ್ ಆಗಿದ್ರೆ ರೈತರು ಸಹ ಏನು ಕೇಳ್ತಾ ಇರಲಿಲ್ಲ. ಈ ಬಸ್ ನಾವು ಕಟ್ಟುವ ತೆರಿಗೆಯಿಂದ ನಡೀತಾ ಇರುವುದು, ರೈತರು ಕೊಟ್ಟಂತಹ ತೆರಿಗೆಯಿಂದ ನೌಕರಿ ಮಾಡ್ತಾ ಇರುವುದು ಮತ್ತು ರೈತರಿಗೆ ಗೂಂಡಾಗಿರಿ ಮಾಡ್ತಾ ಇರುವುದು. ಯಲಬುರ್ಗಾದ ಕಂಡಕ್ಟರ್ ಹೇಳಿದ ಮಾತು, ಬಾ ನಿನ್ನನ್ನ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ರು. ಕಂಡಕ್ಟರ್ ಹೇಳಿದ್ರು, ಲಗೇಜ್ ಹಾಕಿಕೊಳ್ಳುವುದಕ್ಕೆ ನನಗೆ ಅವಕಾಶವೇ ಇಲ್ಲ ಎಂದು ಹೇಳಿದ್ರು. ಆದರೆ ಬಸ್ನಲ್ಲಿ 6 ರಿಂದ 7 ಗಂಟು ಇದ್ದವು. ಹಾಗಾದ್ರೆ ನೀವು ಬೇರೆ ಊರಲ್ಲಿ ಯಾಕೆ ಹಾಕಿಕೊಂಡು ಬರ್ತೀರಾ ಎಂದು ಪ್ರಶ್ನಿಸಿ, ಗವರ್ನಮೆಂಟ್ ರೂಲ್ಸ್ ಅನ್ನ ಯಾಕೆ ಬ್ರೇಕ್ ಮಾಡ್ತಾ ಇದ್ದೀರಾ ಎಂದು ಕೇಳಿದಾಗ ಈ ಕಂಡಕ್ಟರ್ ಹೇಳಿದಂತಹ ಮಾತು, ಅವರು ರಿಕ್ವೆಸ್ಟ್ ಮಾಡಿಕೊಳ್ತಾರೆ, ಹಾಗಾಗಿ ನಾನು ಹಾಕಿಕೊಂಡು ಬರುತ್ತೇನೆ ಹೇಳಿದ್ದ ಕಂಡಕ್ಟರ್. ಹಾಗಾದ್ರೆ ಇವರ ಬಸ್ನಲ್ಲಿ ಯಾವ ವ್ಯಕ್ತಿಗಳು ಯಾರನ್ನಾದರೂ ಮರ್ಡರ್ ಮಾಡಿ ಹಾಗೂ ಕಪ್ಪು ಹಣವನ್ನ ಚೀಲದಲ್ಲಿ ತುಂಬಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ತೆಗೆದುಕೊಂಡು ಹೋಗುವುದಿಲ್ಲ ಎನ್ನುವುದಕ್ಕೆ ಚಾನ್ಸೇ ಇಲ್ಲ. ಬಸ್ನಲ್ಲಿ ಗಂಟನ್ನ ಹಾಕಿಕೊಂಡು ಹೋಗುವುದಕ್ಕೆ ಅವಕಾಶವಿಲ್ಲ ಎಂದರು. ಮತ್ತೆ ಈ ಕಂಡಕ್ಟರ್ ಯಾಕೆ ಗಂಟನ್ನ ಬೇರೆ ಊರಿನಿಂದ ಹಾಕಿಕೊಂಡು ಬಂದರು ಎನ್ನುವ ಪ್ರಶ್ನೆ ಸಾರ್ವಜನಿಕರಿಗೆ ಪದೇ ಪದೇ ಕಾಡ್ತಾ ಇದೆ. ಅದಕ್ಕಾಗಿ ಡಿಪೋ ಮ್ಯಾನೇಜರ್ ಈ ಕಂಡಕ್ಟರ್ ಗೂಂಡಾಗಿರಿಯನ್ನ ಮಾಡುವ ಕಂಡಕ್ಟರ್ ರೀತಿ ಹೇಗಿದೆ ಎಂದು ನೋಡಿ ಒಂದು ಸಾರಿ ಸರಿಯಾಗಿ ಡ್ಯೂಟಿ ಮಾಡಿ ಎಂದು ಹೇಳಿ, ಇಲ್ಲದಿದ್ದರೆ ಇವರನ್ನ ಸಸ್ಪೆಂಡ್ ಮಾಡಬೇಕು ಎಂದರು. ಕನ್ನಡ ನ್ಯೂಸ್ ಆಗ್ರಹ. ಯಲಬುರ್ಗಾ ವರದಿಗಾರರು. ಮೊಬೈಲ್ ಸಂಖ್ಯೆ 7893175569. ಈಗ ಅಮೌಂಟ್ ನಾವು ನೋಡ್ಬೇಕಿಲ್ಲ. ಇದು ಮಾತಾಡ್ತಾರ ನೀ ಕಿರಿಕಿರಿ ನೋಡು. ನೀನು ಬಾಳ ಆಯ್ತು. 2ನೇ ಸಲ ಹೇಳಕತ್ತೀನಿ ನಿನಗ. ಮೊನ್ನೆ ಹೇಳಿ ನಿನಗ. ಯಾರ ನಿಮ್ ಊರಾಗ ಬಂದಿ ನೀ ಬಡಿತ ಬಡಿ ಬಡಿ ಬಡಿಯೋ ನೀ ಬಡಿ. ನೀನ್ ಯಲಬುರ್ಗಾದಾಗ ಈ ಮಾತ್ರ ನಾ ಹೇಳ್ತಿದ್ದೆ. ನೀನು ನಿಮ್ ಊರಾಗ ಬಂದಿನಿ. ಯಾರ ಬಡಿದ ನೀ ಹೇಳ್ತಿಲ್ಲ. ಬಡಿತ ಬಡಿ ನಿಮ್ ಊರಾಗ ನೀ ಬಡಿ. ನೀನು ಯಾರ ಹೋಗೋ. 2ನೇ ಸಲ ಒಂದು ಹೇಳ್ತಾ ಇದೀನಿ ಅಮ್ರಪ್ಪನ. ಗೊತ್ತಿತ್ತಪ್ಪ. ಮಣ್ಣಿಂದ ಶುರು ಮಾಡಿ ನಿನ್ನ ಕಿರಿಕಿರಿ ಮಾಡಲ್ಲ. ನಿನ್ನ ಕಿರಿಕಿರಿ ಮಾಡಲ್ಲ. ಅದೇ ಟಿಕೆಟ್ ಮಾಡಿ ನಾವು ನಿಯತ್ತ ನಾವು ನಾನು ರೊಕ್ಕ ಇಸ್ಕೊಂಡ್ರೆ ನಾನು ಟಿಕೆಟ್ ತೋರಿಸ್ಬಿಡಕ್ಕೆ 40 ರೂಪಾಯಿ ಮನೆ ಕೊಟ್ಟೇನಿ. ಹೌದಪ್ಪ, ನೀನ್ ಮನೆಗೆ ಹೊತ್ತು ತಗೊಂಡ್ಬರ್ತಾನೆ. ಗಾಡಿ ನಿಲ್ಸ್ಕೊಂಡಿಲ್ಲ ಹೊಟ್ಟೆ ಬಿಡಿದ ಗಾಡಿ ಅದ. ನೀನು ಟಿಕೆಟ್ ಕೊಡೋ ಟಿಕೆಟ್ ಅಂತ ಟಿಕೆಟ್